ಕಳೆದ ಕೆಲವು ದಿನಗಳಿಂದ ನೀರುಮಾರ್ಗ ಹಾಗೂ ಕುಡುಪು ಪರಿಸರದ ಜನರಲ್ಲಿ ಭೀತಿ ಹೆಚ್ಚಿಸಿದಂತಹ ಚಿರತೆ ಕೊನೆಗೂ ಅರಣ್ಯ ಇಲಾಖೆ ಅಳವಡಿಸಿದ್ದ ಬೋನಿಗೆ ಬಿದ್ದಿದೆ. ಈ ಮೂಲಕ ಸ್ಥಳೀಯರ ಸುದೀರ್ಘ ಆತಂಕಕ್ಕೆ ಸದ್ಯ ತೆರೆ ಬಿದ್ದಂತಾಗಿದೆ. ನೀರುಮಾರ್ಗದ ಕೆಲಾರೈ ಸಮೀಪ ಚಿರತೆಯ ಸಂಚಾರ ದಟ್ಟವಾಗಿರುವುದು ಕಂಡು ಬಂದಿತ್ತು. ಇದನ್ನು ಗಮನಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಕಳೆದ ಕೆಲವು ದಿನಗಳ ಹಿಂದೆ ಆಯಕಟ್ಟಿನ ಜಾಗದಲ್ಲಿ ಬೋನನ್ನ ಅಳವಡಿಸಿದ್ರು. ಇಂದು ಮುಂಜಾನೆ ಆಹಾರದ ಹುಡುಕಾಟದಲ್ಲಿದ್ದ ಚಿರತೆಯು ಬೋನಿನೊಳಗೆ ಪ್ರವೇಶಿಸ್ತಾ ಇದ್ದಂತೆ ಸೆರೆಯಾಗಿದೆ. ಬೆಳಿಗ್ಗೆ ವಿಷಯ ತಿಳಿತಾ ಇದ್ದಂತೆ ನೂರಾರು ಜನರು ಚಿರತೆಯನ್ನ ನೋಡಲು ಜಮಾಯಿಸಿದ್ರು. ಕುಡುಪು ಮತ್ತು ನೀರುಮಾರ್ಗ ಪರಿಸರದಲ್ಲಿ ಚಿರತೆಯು ರಾಜಾರೋಷವಾಗಿ ಓಡಾಡ್ತಾ ಇರುವ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದ್ವು. ಅಷ್ಟೇ ಅಲ್ಲದೆ ಸಾಕು ಪ್ರಾಣಿಗಳ ಮೇಲೆ ದಾಳಿ ನಡೆಸ್ತಾ ಇದ್ದ ಚಿರತೆಯ ಭಯದಿಂದಾಗಿ ಸ್ಥಳೀಯರು ಸಂಜೆ 7 ಗಂಟೆಯ ನಂತರ ಮನೆಯಿಂದ ಹೊರಬರಲು ಹೆದರ್ತಾ ಇದ್ರು. ಶಾಲಾ ಮಕ್ಕಳು ಹಾಗೂ ತೋಟದ ಕೆಲಸಕ್ಕೆ ಹೋಗುವವರು ದಿನನಿತ್ಯ ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ಹಾಗೂ ಸ್ಥಳೀಯ ಸಾರ್ವಜನಿಕರ ಸಂಘಟಿತ ಪ್ರಯತ್ನದಿಂದ ಈ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಸ್ಥಳೀಯರು ನೀಡಿದ ನಿಖರ ಮಾಹಿತಿ ಹಾಗೂ ಅರಣ್ಯ ಇಲಾಖೆಯ ತಕ್ಷಣದ ಸ್ಪಂದನೆಯಿಂದಾಗಿ ಯಾವುದೇ ಪ್ರಾಣಾಪಾಯ ಸಂಭವಿಸುವ ಮೊದಲೇ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಸೆರೆಯಾದ ಚಿರತೆಯನ್ನ ಪಶುವೈದ್ಯರ ತಪಾಸಣೆಗೆ ಒಳಪಡಿಸಲಾಗಿದ್ದು ಅದು ಆರೋಗ್ಯವಾಗಿದೆ ಎಂದು ತಿಳಿದು ಬಂದಿದೆ. ಅಧಿಕಾರಿಗಳ ಸೂಚನೆಯಂತೆ ಚಿರತೆಯನ್ನ ಸುರಕ್ಷಿತವಾಗಿ ಜನವಸತಿ ಇಲ್ಲದ ದಟ್ಟ ಅರಣ್ಯ ಪ್ರದೇಶಕ್ಕೆ ಸ್ಥಳಾಂತರಿಸುವ ಪ್ರಕ್ರಿಯೆ ಕೂಡ ಪ್ರಗತಿಯಲ್ಲಿದೆ.